ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಕೀರ್ತನೆ 32ನೇ ಅಧ್ಯಾಯದ 8ನೆಯ ವಾಕ್ಯ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಹೌದು ಪ್ರಿಯರೇ, ದೇವರು ನಿಮ್ಮನ್ನು ಉಪದೇಶಿಸಿ ನೀವು ಯಾವ ಮಾರ್ಗದಲ್ಲಿ ನಡೆಯಬೇಕು. ಈ ದಿನದಲ್ಲಿ ನೀವು ಗೊಂದಲದಲ್ಲಿ ಇರಬಹುದು. ಯಾವ ಕಾರ್ಯವನ್ನ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕೆಂಬುದಾಗಿ ನೀವು ಗೊಂದಲದಲ್ಲಿ ಇರಬಹುದು. ಅಥವಾ ಹೊಸ ಕಾರ್ಯವನ್ನ ಮಾಡುವುದಕ್ಕಾಗಿ ನೀವು ಕಾತುರರಾಗಿ ಇರಬಹುದು. ಈ ಒಂದು ಮಾರ್ಗದಲ್ಲಿ ನಿಮ್ಮನ್ನ ನಡೆಸುವುದಕ್ಕಾಗಿ ದೇವರು ಸಿದ್ಧನಾಗಿದ್ದಾರೆ. ಮತ್ತು ದೇವರ ವಾಕ್ಯವು ಹೇಳ್ತದೆ, ನಿಮ್ಮನ್ನು ಕಟಾಕ್ಷಿಸಿ ಆಲೋಚನೆಯನ್ನ ಹೇಳುವೆನು ಎಂಬುದಾಗಿ. ನಿಮಗೆ ಬೇಕಾಗಿರುವಂತಹ ಆಲೋಚನೆಯನ್ನ ಸಕಾಲದಲ್ಲಿ ದೇವರು ಒದಗಿಸಿಕೊಡುವಾತನಾಗಿದ್ದಾನೆ. ನಾವು ದೇವರನ್ನ ಯಾವಾಗಲೂ ಕೂಡ ನಮ್ಮ ಜೀವಿತದಲ್ಲಿ ಮೊದಲನೆಯ ಸ್ಥಾನದಲ್ಲಿ ಇಟ್ಟವರಾಗಿ ಆತನ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ನಮ್ಮನ್ನ ಒಪ್ಪಿಸಿಕೊಡೋಣ. ವಿಶೇಷವಾಗಿ ಈ ದಿನದಲ್ಲಿ ನೀವು ಮಾಡಬೇಕಾಗಿರುವಂತಹ ಎಲ್ಲಾ ಕಾರ್ಯಗಳಲ್ಲಿಯೂ, ಈ ದಿನ ಮಾತ್ರವೇ ಅಲ್ಲ, ನಿಮ್ಮ ಜೀವಿತದ ಎಲ್ಲಾ ದಿನಗಳಲ್ಲಿಯೂ ಕೂಡ ದೇವರು ನಿಮ್ಮನ್ನ ಉಪದೇಶಿಸಿ ನಡೆಸಲಿ. ಆತನ ಮಾರ್ಗವನ್ನ ತಿಳಿಸಿಕೊಟ್ಟು ಆ ಮಾರ್ಗದಲ್ಲಿ ಹೋಗುವಾಗ ನಿಮಗೆ ಬೇಕಾಗಿರುವಂತಹ ಆಲೋಚನೆಯನ್ನ ಕೊಡಲಿ ಎಂಬುದಾಗಿ ಆಶಿಸುವಳಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿಮ್ಮ ವಾಕ್ಯವು ಹೇಳುವ ಹಾಗೆ ಸ್ವಾಮಿ, ನೀವು ಕರ್ತನೆ ನಮ್ಮನ್ನು ಉಪದೇಶಿಸಿ ನಾವು ನಡೆಯಬೇಕಾದಂತಹ ಮಾರ್ಗವನ್ನ ತಿಳಿಸುವಂತಹ ದೇವರಾಗಿದ್ದೀರಿ. ಅಷ್ಟು ಮಾತ್ರವಲ್ಲ ಕರ್ತನೆ, ನಮಗೆ ಬೇಕಾಗಿರುವಂತಹ ಆಲೋಚನೆಯಿಂದ ನಮ್ಮನ್ನು ನಡೆಸುವವರಾಗಿದ್ದೀರಿ. ಅಪ್ಪ, ನಿಮಗೆ ಸ್ತೋತ್ರ. ಈ ಕಾರ್ಯಕ್ರಮವನ್ನ ನೋಡ್ತಿರುವಂತಹ ಎಲ್ಲಾ ನನ್ನ ಸಹೋದರ ಸಹೋದರಿಯರ ಜೀವಿತವನ್ನ ಕರ್ತನೆ ನಿಮ್ಮ ಮಾರ್ಗಗಳಲ್ಲಿ ನೀವು ಕರ್ತನೆ ನಡೆಸಬೇಕಾಗಿ, ಆ ಮಾರ್ಗದಲ್ಲಿ ನಡೆಯುವಾಗ ಅವರಿಗೆ ಬೇಕಾಗಿರುವಂತ ಆಲೋಚನೆಯನ್ನ ಸಕಾಲದಲ್ಲಿ ಕೊಟ್ಟು ಅಪ್ಪ, ನಿನ್ನ ಮಾರ್ಗಗಳಲ್ಲಿ ನಡೆಯುವಂತೆ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು ಕರ್ತನೆ. ಜಯಪ್ರದವಾಗಿ ಅವರ ಜೀವಿತದಲ್ಲಿ ಸ್ವಾಮಿ ಎಲ್ಲಾ ಕಾರ್ಯಗಳನ್ನ ಕಾಣುವಂತೆ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.